ಫಸ್ಟ್ ಬಸವ ಕಲ್ಯಾಣ ಮಾಜಂತೆ ನೀವು ನನಗೆ ಮೆಟ್ಟಿಲ್ ಹೊಡ್ರಿ, ಯಾಕಂದ್ರೆ ನನ್ನ ಮನೆಗೆ ಆಶ್ರಯ ಕೊಟ್ಟಲ್ಲ, ನಿನಗೆ ವೋಟರ್ ಲಿಸ್ಟ್ದಾಗ ಹೆಸರು ಹಾಕೊಂಡಲ್ಲ, ನನಗೆ ಮೆಟ್ಟಿಲ್ ಹೊಡಿಬೇಕು, ನಾನು ಕ್ಷಮಾ ಮಾಡ್ರಿ ಬಸವ ಕಲ್ಯಾಣ. ದುಷ್ಟ ಮನುಷ್ಯ ಬಸವ ಕಲ್ಯಾಣಕ್ಕೆ ಬಂದಾನ. ಇವರು ಕಾಂಗ್ರೆಸ್ ಮಾಡಿದ ಎಲ್ಲಾ ದಾಖಲೆಗಳು ಸಂಜೆ ಸುಖದೇನಲ್ಲವ MP ಎಲೆಕ್ಷನ್ ದಲ್ಲಿ. ಶರಣು ಸಲಗಾರ್ ಬಾ, ಮತ್ತೆ ಹಂಗಿದ್ರೆ ಗುಂಡಗಿರಿ ಮಾಡು, ಯಾಕೆ MLA ಗಿರಿ ಮಾಡ್ತೀರಿ? ರಾಜಧಾಮ್ ಕೊಡು, ಗುಂಡಗಿರಿ ಮಾಡು. ಶರಣು ಸಲಗಾರ್ ನೀನ್ MLA ಪದಕನೇ ಅರ್ಹನಲ್ಲ, ನೀವೊಬ್ಬ ಗುಂಡಾ MLA ಅಂತ ನಾನು ಇವತ್ತು ಹೇಳ್ತಾ ಇದ್ದೆ. ಕಲ್ಯಾಣ PS ಹಿಡ್ಕೊಂಡು IDGP ಇಂಟೆಲಿಜೆನ್ಸಿ ಬೆಂಗಳೂರವರೆಗೆ ಎಲ್ಲರಿಗೆ SP ಸಾಹೇಬ್ರಿಗೆ ಎಲ್ಲರೂ ರಿಕ್ವೆಸ್ಟ್ ಮಾಡ್ತೀನಿ, ಏನೇ ಆಯ್ತು ಹಾನಿ, ಜೀವಕ್ ಹಾನಿ ಅಲ್ಲಿ, ಮಾನಕ್ ಹಾನಿ ಅಲ್ಲಿ, ಏನೇ ಅಲ್ಲಿ ನೇರ ಹೊಣೆಗಾರ ಶರಣು ಸಲಗಾರ. ನಿಂಗೊಂದು ಚಾಲೆಂಜ್ ಮಾಡ್ತಾ ಇದ್ದೀನಿ ಇವತ್ತು. ಶರಣು ಸಲಗಾರ್ ನೀನ್ ಖರೆ ನಿಮ್ಮ ಅಪ್ಪ ಹುಟ್ಟಿದಿ, ನಮ್ಮ ಅಪ್ಪ ಹುಟ್ಟಿದಂದ್ರ ಡೇಟ್ ಫಿಕ್ಸ್ ಮಾಡು. ಥೇರ್ ಮೈದಾನದಾಗ ಮಾಡ್ತೀಯ, ಗಾಂಧಿ ಚೌಕ್ ಮಾಡ್ತೀಯ, ಎಲ್ಲಿ ಬರ್ತಿ ನೀ ಬಿ ಬಾ, ಕಾಪಿ ತೊಗೊಂಡ್ ಬಾ, ಕಾಗದ್ ತೊಗೊಂಡ್ ಬಾ. ನಾ ಏನು ಇಲ್ದ ಬಂದಿ ನಿನಗ ಉತ್ತರ ಕೊಟ್ಟಿಲ್ಲ, ನನ್ನ ಅಪ್ಪ ಹುಟ್ಟಿಲ್ಲ. ವಿಜೇಂದ್ರ ಅವರೇ, ನಿಮ್ಮಲ್ಲಿ ಯಾವ್ದಾರ ನೈತಿಕತೆ ಇತ್ತಂದ್ರ ಈ ಶರಣು ಸಲಗರ್ಗ ಪಕ್ಷದ ಉಚ್ಚಾಟನೆ ಮಾಡಬೇಕು. Noble Public School, Elm से ही दोनों जहां में कामयाबी है. Knowledge Park, the creative school. Admissions are open from LKG to 10th standard. Free uniform for new admission students. बसव कल्याण का मां जनता को मेरा नमस्कार। और बसव कल्याण का शासक शरणु सलगर का अत्याचार, भ्रष्टाचार, हमारा ऊपर दंगा करने का, दादागिरी करने का दावा किया है उन्होंने। कई के लिए बोले तो मेरा तो इलेक्शन में उनको पैसा दिया था, इससे पहले आप सुन चुके हैं 5.5 करोड़ रुपए, उसमें तो मैं मेरा नहीं दूसरा लोगों के पास लेकर आया था। उसकी सिलसिला से बहुत दिन से उनका हमारा चल रहा अंदर का अंदर। हम मीडिया के सामने नए आए, नए आने के बाद दे तो दिला तो बोलते गए। उसके बाद में उन्होंने हमारे को चेक दिए थे, वो चेक हम चेक दिए थे। चेक के बारे में हमारा मिसेस और मेरा बेटा 16 9वां महीने में लास्ट मंथ उनकी घर को गए, सुबह तकरीबन 9 बजे। 9 बजे जाने के बाद क्या हुआ क्या नहीं, हमारा पेमेंट के बारे में क्या हुआ, चेक देते नहीं तो बैंक को चेक हम प्रेजेंट करते बोलकर गए घर को, उनके पास बात करने के लिए गए, क्या हुआ बोल के। उस टाइम में उनके अल्फाज, उनका दादागिरी का बात, बसव कल्याण में आप पैदा हो गए सो मैं हूं, पैदा हो गए सो तुम नहीं है, तुम बसव कल्याण में तुम 5 साल हो गए, ನೀವು 5 ತಿಂಗಳಾಯ್ತು ಬಸವ ಕಲ್ಯಾಣದಾಗ ಬಂದಿರಿ, 5 ವರ್ಷ ಆಯ್ತು ಬಸವ ಕಲ್ಯಾಣದಾಗ ಬಂದಿರೋದು ನೀವು. ನಾವು ಶಾಸಕಾಗ ನನ್ನ ಮನೆ ಅಡ್ರೆಸ್ ತಗೊಂಡು ನನ್ನ ಮನೆ ಅಡ್ರೆಸ್, ನನ್ನ ಮನೆ ಆಧಾರ್ ಕಾರ್ಡ್ ನಂಬರ್ ಮ್ಯಾಗ ಎಲ್ಲಾ ಮಾಡಿ ನೀವು ಶಾಸಕ ಆಗಿ ನನ್ನ ಮನ್ಯಾಗ ನಿಮ್ ಅಕ್ಕನೋ ತಂಗಿ ಸಮಾನ ಆದಂತ ನನ್ನ ಧರ್ಮಪತ್ನಿ ಹಾಗೂ ನನ್ನ ಮಗ ನಿಮ್ ಮನೆಗೆ ಬಂದಾಗ ಕೇಳಕ್ ಹೋದಾಗ ಸೌಹಾರ್ದಯುತ ಮಾತಾಗಿಲ್ಲ, ದಾದಾಗಿರಿ ಮಾತಾಡ್ತೀರಿ, ಮರ್ಡರ್ ಮಾಡ್ತೇವೆ, ಖಲಾಸ್ ಮಾಡ್ತೇವೆ, ಹೊಡಿತೇವೆ, ಕಡಿತೇವೆ, ಹ್ಯಾಂಗ್ ಬದುಕ್ತೇವೆ, ಜೀವನದಾಗ ಹ್ಯಾಂಗ್ ಮಾಡ್ತೀರಿ, ನನ್ನ ಮಗನಿಗೆ ನೀ ಹ್ಯಾಂಗ ಜೀವನ ಮಾಡ್ತಿ, ಎಷ್ಟು ದಾದಾಗಿರಿಯಪ್ಪ ನಿಂದು. ಶರಣು ಸಲಗಾರ್ ಬಾ, ಮತ್ತೆ ಹಂಗಿದ್ರೆ ಗುಂಡಗಿರಿನೇ ಮಾಡು, ಯಾಕೆ MLA ಗಿರಿ ಮಾಡ್ತಿ? ರಾಜಧಾಮ್ ಕೊಡು, ಗುಂಡಗಿರಿ ಮಾಡು, ದಾವೂದ್ ಇಬ್ರಾಹಿಂ ಆಗು, ಕೋತ್ವಾಲ್ ಆಗು, ರಾಮಚಂದ್ರ ಗೋತ್ವಾಲ್ ಆಗು, ಕಲ್ಯಾಣದಾಗ ಎಲ್ಲರಿಗೂ ಚಾಕು ಹಚ್ಚಿ ರೊಕ್ಕ ವಸೂಲಿ ಮಾಡು. ರೊಕ್ಕ ತಗೊಂಡಿದಿ, ರೊಕ್ಕ ಕೊಡ್ಬೇಕು ಅಂಬಾದ ನಿನ್ ಬಳಿ ಇಲ್ಲ ಪ್ರವೃತ್ತಿ. ನೀನ್ ಏನ್ ಮಾಡಲ್ತಿದಿ? ಒಬ್ಬ MLA ಆಗಿ MLA ಅಂತ ಒಂದು ನೀನು ಮೈಮ್ಯಾಗ ಅದೊಂದು ಪದವಿ ತಗೊಂಡಿ ಜನರಿಗೆ ದಾದಾಗಿರಿ, ಗುಂಡಾಗಿರಿ ಹೋದಂತವ್ರಿಗೆ ನಾವು ನಿಮ್ಗೆ ಏನ್ ಮಾಡಿದೇವಪ್ಪ ಅನ್ಯಾಯ. ನನ್ ಮನೆಗೆ ಬಂದಾಗ ನನ್ನ ಮಗನಿಗೆ, ನಿನ್ನ ಮಗನ್ ಸಮಾನ ನನ್ನ ಮಗ, ಅವನಿಗೆ ಏನಂತಿ, ಹ್ಯಾಂಗ್ ಜೀವನ ಮಾಡ್ತಿ, ಕಲ್ಯಾಣದಾಗ ಹ್ಯಾಂಗ್ ಜೀವನ ಮಾಡ್ತಿ ತೋರಿಸ್ತೀನಿ, ನಿಮ್ಗೆ ಹಾಂಗ್ ಮಾಡ್ತೇವ್, ದಾದಾಗಿರಿ ಮಾಡ್ತೇವ್, ಖಡ್ಗ ಹಚ್ಚಿ ಹೊಡಿತೀನಿ, ಕಡಿತೀನಿ. ಏನಪ್ಪ ನಿನ್ ಸಂಪ್ರದಾಯ, ದಾದಾಗಿರಿ ಮಾತಾಡ್ತಿ? ಯಾರಪ್ಪ ನಿಂಗೆ ಕಲ್ಸಿದು? ನೀ ಗುಲ್ಬರ್ಗದಾಗ ಇದೇ ಮಾಡಿ ಬಂದಿದ್ದಿ. ಬಸವ ಕಲ್ಯಾಣ ಇದು ಶಾಣರ ನಾಡು, ಶಾಣರ ಬೀಡು, ಇಲ್ಲಿ ಶಾಂತಿ ಬೇಕು. ಆದ್ರೆ ನೀ ಕ್ರಾಂತಿ ಮಾಡಲ್ತಿದಿ, ಮನಿ ಜಗಳ ಜಾತಿ ಹಚ್ಚಲ್ತಿದಿ. ನನ್ನ ಮಗ, ನನ್ನ ಹೆಂಡತಿ, ನನ್ನ ಮಗ ನಿನ್ ಮನಿಗ್ ಬಂದಾಗ ದಾದಾಗಿರಿ ಮಾತಾಡಿದಿ. ಇವೆಲ್ಲ ನಾನು ಹಂಗೆಲ್ಲ ಸಾಕ್ಷಿ ಸಮೇತ ವಾಯ್ಸ್ ಕ್ಲಿಪ್ ಇದೆ, 2 ಗಂಟೆ 20 ನಿಮಿಷ ಇದೆ. ಮುಖ್ಯ ಇವತ್ತು ಕೊಡ್ತಾ ಇದ್ದೀನಿ. ಇದು 4 ಭಾಗದಾಗ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ, 1 ಭಾಗದಾಗ ಮಾಡ್ತಾ ಇಲ್ಲ ನಾನು. ಶರಣು ಸಲಗಾರ್. Sky Sunshine School, step towards better future. Vishwa Developers, Deepavali bumper offer, flat 20% off on all plots. Plots available in Shri Ram Nagar, Baswa Nagar, Baswa Pride and Gangambika Nagar. ನೀನು ಕೊಟ್ಟಂತ ಚೆಕ್ಕು 18ನೇ ತಾರೀಕಿಗೆ ನಾನು ಬ್ಯಾಂಕಿಗೆ ಪ್ರೊಡ್ಯೂಸ್ ಮಾಡಿದೆ. 2 ದಿವಸ ನಾನು ಡಿಪ್ರೆಸ್ ನಲ್ಲಿ ಇದ್ದೆ. ಯಾಕಂದ್ರೆ ನನ್ನ ಮಗ, ನನ್ನ ಹೆಂಡತಿಗೆ ದಾದಾಗಿರಿ ಮಾಡ್ಯಾನ, ಏನ್ ಮಾಡ್ತಾನೋ, ಮರ್ಡರ್ ಮಾಡ್ತಾನೋ, ಕೊಲ್ತಾನೋ, ಏನ್ ಮಾಡ್ತಾನೋ, ಜೀವನ ಹೆಂಗ್ ಮಾಡ್ತೀರಿ ಅಂತ ಕೇಳ್ತಾನ ಬಸವ ಕಲ್ಯಾಣದಾಗ. ಅಲ್ಲಪ್ಪ, ಜೀವನ ಮಾಡ್ಲಕ್ ನಾವು ನಾವು ಕಟ್ಕೊಂಡು ಜೀವನ ಮಾಡ್ತೀವಿ, ನೀನ್ ಕೇಳಿ ಜೀವನ ಮಾಡ್ಬೇಕಾ? ಶರಣು ಸಲಗಾರ್ ನೀನ್ MLA ಪದಕನೇ ಅರ್ಹನಲ್ಲ, ನೀವೊಬ್ಬ ಗುಂಡಾ MLA ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ. ನಾವೆಲ್ಲ ಆಗಿವ್, ನಾನು ವಿತೌಟ್ ಪ್ರೂಫ್ ಮಾತಾಡ್ತಾ ಇಲ್ಲ. ಇವತ್ತು ಮೀಡಿಯಾಕ ಎಲ್ಲ ಪ್ರೆಸ್ದವರಿಗೆ ನಾನು ಕೊಡ್ತಾ ಇದ್ದೀನಿ. 18ನೇ ತಾರೀಕಿಗೆ ಚೆಕ್ ನಾನು ಕೊಟ್ಟು 99 ಲಕ್ಷ ರೂಪಾಯಿ ಚೆಕ್ ನಾನು ಬ್ಯಾಂಕಿಗೆ ಹಾಕಿದಾಗ ಅದು 19ನೇ ತಾರೀಕಿಗೆ ಹಿಂತಿರುಗಿ ಬಂತು. 28ನೇ ತಾರೀಕಿಗೆ
ನಾನು ಬೆಂಗಳೂರು ಹೋಗಿ ವಕೀಲರಿಗೆ ಭೇಟಿ ಮಾಡಿ ನಾನು ನಿನಗ 28ನೇ ತಾರೀಕಿಗೆ ವಕೀಲರು ಬೆಂಗಳೂರು ವಕೀಲರು ಲೀಗಲ್ ನೋಟಿಸ್ ಕೊಟ್ಟರು. ಲೀಗಲ್ ನೋಟಿಸ್ ಇದಕ್ಕೆ 15 ದಿವಸ ಪೀರಿಯಡ್ ಇರ್ತದ. ನೀನು 27ನೇ ತಾರೀಕಿಗೆ ರಿಸೀವ್ ಮಾಡ್ಕೊಂಡಿ. 27ನೇ ತಾರೀಕಿಗೆ ನೀನು ರಿಸೀವ್ ಮಾಡ್ಕೊಂಡ ತಕ್ಷಣ ಮತ್ತೆ ನಾನೇನ್ ಮಾಡ್ದಂತಂದ್ರ ನಿನ್ ಮ್ಯಾಗ ಅದು ನೀನು ಏನು ನೀನು ಉತ್ತರ ಮಾಡೋದಕ್ಕೆ ಸೂಟ್ ಫೈಲ್ ಇದು ಯಾವ್ದಂದ್ರ ಚೀಫ್ ಜಸ್ಟಿಸ್ ಮ್ಯಾಜಿಸ್ಟ್ರೇಟ್ ಬೆಂಗಳೂರು ಸಿಟಿ ಕೋರ್ಟ್ ಜನಪ್ರತಿ ಕೋರ್ಟ್ ಅಲ್ಲಿ ನಿನ್ನ ವಿರುದ್ಧ ನಾನು ದಾವೆ ಹೊಡೆದೆ. 17ನೇ ತಾರೀಕು 10ನೇ ತಿಂಗಳು. ಇದು ಕೇಸ್ ನಂಬರ್ ಇದೆ, ಇದರಲ್ಲಿ ನೋಡಿ ಕೇಸ್ ಆಗಿದೆ. ಕೇಸ್ ಆಗಿ ಇದು ಚೆಕ್ ಬೌನ್ಸ್ ಕೇಸ್ 90 ಶರಣು ಸಲ್ಗರ್ ಮೇಲೆ ಆಲ್ರೆಡಿ ಅದೇ ಕೇಸ್ ನಂಬರ್ ತಾವೆಲ್ಲ ಮಾಧ್ಯಮದ ಚೆಕ್ ಮಾಡ್ಕೋಬಹುದು. ಅದು ಆದ್ಮೇಲೆ ಚೆಕ್ ಬೌನ್ಸ್ ಆದ್ಮೇಲೆ ನೀನೇನೋ ಮಾಡ್ತಿ, ಎಲ್ಲೆಲ್ಲೋ ಏನೇನೋ ಕಂಪ್ಲೇಂಟ್ ಕೊಡ್ಲಾಕ್ ಹೋತಿ. ಶರಣು ಸಲ್ಗರ್ ಏನ್ ಕಂಪ್ಲೇಂಟ್ ಕೊಡ್ತಪ್ಪ ನೀ? ಎರಡು ನಿನಗೆ ಬರ್ತಾವ. MLA ಅಂದ್ರೆ ಸರ್ವಾಧಿಕಾರಿ ತಿಳಿದಿದ್ದೀನಿ. ನಿನಗೆ 2 ಕೈ 2 ಕಾಲ ಒಂದೇ ತಲಿ ಅದ, ನನಗ್ ಬಿ ಎಟ್ಟೆ ಅದ. ನೀ MLA ಎಂಬ ಪದದ ದುರ್ಬಳಕೆ ಮಾಡ್ಕೊಂಡು ಬಸವ ಕಲ್ಯಾಣ ಮೇಲೆ ದೌರ್ಜನ್ಯ ಮಾಡಲ್ತಿದ್ದಿ ಶರಣು ಸಲ್ಗರ್ ನೀನು. ಅದು ಆದ್ಮ್ಯಾಗ ನೀನ್ ಮಾಡಿದಂತ ದಾದಾಗಿರಿ ಗುಂಡಾಗಿರಿ ಮರ್ಡರ್ ಮಾಡ್ತೀನಿ, ಕೊಲ್ತೀನಿ, ನನ್ನ ಮಗನ ಜೀವನ ಹೆಂಗ್ ಮಾಡ್ತೀನಿ, ಎಂಟಸನ್ ಹೆಂಗ್ ಮಾಡ್ತೀರಿ, ಬಸವ ಕಲ್ಯಾಣದ ಹೆಂಗ್ ಬದುಕ್ತೀರಿ ಅಂತ ನೀನು ಹೇಳಿದೆ ಶರಣು ಸಲ್ಗರ್. ಅದು ಎಲ್ಲ 2:20 ನಿಮಿಷದ್ದು ನಾನು ನಿನ್ನ ಮೇಲೆ ಕ್ರಿಮಿನಲ್ ಕಂಪ್ಲೇಂಟ್ ನಾನು ಬೆಂಗಳೂರು ಜಡ್ಜ್ ಅವರಿಗೆ ಆಲ್ರೆಡಿ ಕೊಟ್ಟೀನಿ. ಇದು ಕಂಪ್ಲೇಂಟ್ NCR ಫೈಲ್ ಆಗ್ತಾ ಇದೆ. 2-3 ದಿವಸ ಇದು ಕೂಡ ನಿನ್ FIR ಆಗ್ತದ. ನಿನ್ FIR ಆಗ್ತದ. ಯಾಕಂದ್ರೆ ನೀನ್ ಮಾಡಿದ ದಾದಾಗಿರಿ ಯಾವ ಮನ್ಯಾಗ ಉಣ್ತಿ, ಯಾವ ಗಂಗಾಳದಾಗ ಉಣ್ತಿ ಆ ಮನ್ಯಾಗ ಉಗುಳ್ತಿ. ನೀನ್ ಅಂತ ಥರ್ಡ್ ಕ್ಲಾಸ್ ಮನುಷ್ಯ ನಾ ಇವತ್ತಿಗೆ ನೋಡಿಲ್ಲ. ನಿನ್ ಬಲ್ ಮಾನವತಾ ಇಲ್ಲ. ನೀ ಇದ್ರಕ ಪೈಲೆ ಒಂದ್ಸಲ ಪಂಚಾಯತಿ ಮಾಡ್ಕೊಂಡಿದ್ದಿ ಪ್ರತಿಷ್ಠಿತ ಒಬ್ಬರು ಮನ್ಯಾಗ. ಅವ್ರು ನನಗೆ ರಿಕ್ವೆಸ್ಟ್ ಮಾಡ್ಯಾರ, ದಯಮಾಡಿ ನನ್ನ ಹೆಸರು ತಗೋಬೇಡ್ರ ಅಂತ. ಅವರು ನಮ್ ಬೇಕಾದವ್ರು ಎಲ್ಲರೂ ಹೇಳ್ಯಾರ. ಅವ್ರೆಲ್ಲ ಮಾತಾಡಿ ನನ್ನ ಜೊತೆ ನೀನ್ ಏನ್ ಮಾತಾಡಿದಿ, ಅವ್ರ ಏನ್ ಮಾತಾಡ್ರ ನನ್ ಬಲ್ಲಿ ಎಲ್ಲ ವಾಯ್ಸ್ ರೆಕಾರ್ಡ್ ಅವ. ಅದು ಬರಂತದಿಂದ ಬಹಿರಂಗ ಪಡಿಸ್ತೀವಿ. ಇವತ್ತೇ ನಾ ಎಲ್ಲೂ ಮಾಡಲ್ಲ, 4 ಹಂತದಾಗ ಪ್ರೆಸ್ ಮೀಟ್ ಮಾಡ್ತೀನಿ. ಇದು 1ನೇ ಹಂತ, 2ನೇ ಹಂತ, 3ನೇ ಹಂತ. ನೀನ್ ದಾದಾಗಿರಿ ಮಾಡಿರೋದು ಪ್ರೆಸ್ ಮೀಟ್ ಮಾಡ್ತೀನಿ. ಚೆಕ್ ನಿಂದು ಇಲ್ಲಿ ದಾವೆ ಹೂಡ್ಯಾರ, ದಾವೆ ನಡೆದ. ಇದ್ರ ಬಗ್ಗೆ ನಾವು ವಾಯ್ಸ್ ಕ್ಲಿಪ್ ನನ್ನ ಮನೆಗೆ ಹೋದಾಗ ನನ್ನ ಮಗನಿಗೆ ನನ್ನ ಹೆಂಡತಿಗೆ ಏನ್ ದಾದಾಗಿರಿ ಮಾಡ್ಯಾನ ವಾಯ್ಸ್ ಕ್ಲಿಪ್ ಇವೆಲ್ಲ ಧಮಕಿ ಕೊಡ್ತಾ ಇದ್ದಾರ. ಅನ್ಪಾರ್ಲಿಮೆಂಟ್ ಮಾಡ್ತಾರ. ನಿನಗೆ ಅಂದ್ರೆ ಏನಾಯ್ತಪ್ಪ ಶರಣು ಸಲ್ಗರ್? ಅದೇ ಪದ ನೀನು ಬಳಸ್ಯಾರ. ನಾನು ಒಬ್ಬ ಸಂಸ್ಕೃತ ಫ್ಯಾಮಿಲಿನ ಬಂದಂತ ಅಂತಿ. ನೀ ಏನಿದ್ದಿ? ನೀ ಏನಂತಿ? ಹೆಂಡತಿಗೆ ಮಗನಿಗೆ ಕಳ್ಸಿದಂತಿ. ನೀ ಎಷ್ಟ್ ಸಲ ಕಳ್ಸಿದ ಹೆಂಡತಿಗೆ? ನಿಂದ ಎಲ್ಲಾ ಕಡೆ ಎಲ್ಲಾ ಕೆಲ್ಸಕ್ಕೆ ಯಾರ ಬಳಿ ಕೈ ಜೋಡ್ಸಕ್ ಎಲೆಕ್ಷನ್ದಾಗ ಎಲ್ಲರೂ ಕಾಯ್ಕಾಯಲ್ ಬೀಳಕ್ ನಿಮ್ ಮಗ ನಿನ್ ಹೆಂಡತಿ ಹೋಗಿಲ್ಲ ಶರಣು ಸಲ್ಗರ್? ನಮಗ್ ಕಳಿಸ್ತಾರಂತ ನಮಗ ಹೆಂಡತಿ ಮಗನಿಗೆ ಮುಂದ್ ಮಾಡಿ. ನೀ ಏನಿದ್ಯಪ್ಪ ಹೇಳು? ನೀ ಏನಿದ್ದಿ? ನಿನ್ಗ ಅದೇ ಪಾರ್ಟಿ ಜಾಯ್ನ್ ಅಲ್ಲಕ್ ಯಾರೋ ಬೆಂಗಳೂರಿಗೆ ಹೋದ್ರು ನಾ ಕಳ್ಸಿದಂತ. ನಾವ್ ಹೋತಾನೋ ಬಿಡ್ತಾನೋ ಅದೆಲ್ಲ ಬಿಟ್ಟು ನಿನ್ಗೇನ್ ಮಾಡೋದಪ್ಪ ಶರಣು ಸಲ್ಗರ್? ನಿನ್ ಕೆಲಸ ಏನು? ನಿನ್ ಕೆಲಸ ಮಾಡು. ನಂದು ನಿಂದು ಸಂಬಂಧ ಇಲ್ಲ. 1 ವರ್ಷ ಆಯ್ತು. ನಿಂದು ನಂದು ವ್ಯವಹಾರ ದುಡ್ಡು ಕೊಡ್ಬೇಕು. ದುಡ್ಡು ಕೊಟ್ಟಿ ಮುಗೀತು. ನೀ ಏನೇ ಮಾಡ್ದಿ, ನಿಂದ ಏನೇ ಆಯ್ತು, ನನ್ನ ಫ್ಯಾಮಿಲಿಗೆ ನನ್ನ ಮಗನಿಗೆ ಜೀವ ಹಾನಿ ಆಯ್ತು. ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರಿಗೂ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಬಸವ ಕಲ್ಯಾಣ ಮಹಾಜನತೆ ಕೇಳ್ರಿ, ನಾನು ಮೋಸ ಹೋಗಿನಿ. ಯಾಕ ನನಗ್ ಮೋಸ ಮಾಡ್ಯಾನಿವ. ಮೋಸ ಮಾಡಿ ನನಗೆ ಬಸವ ಕಲ್ಯಾಣ ನಗರಕ್ಕೆ ಬಂದು ನಂದೇ ಎಲ್ಲ ಸಾರ ಸುರು ತಗೊಂಡು ನನ್ನಿಂದ ಎಲ್ಲಾ ಮಾಡಿ ಇಲ್ಲೆಲ್ಲಾ ಗುಂಡಾ ಮಂದಿ ಲುಚ್ಚ ಮಂದಿಗೆ ತಗೊಂಡು ನನ್ ಸರಿ ಆಟ ಆಡ್ಲಕ್ ಹೊಂಟಾನಿವ. ಬಟ್ ಇವಂದಿಂದ ಬಸವ ಕಲ್ಯಾಣ ಉದ್ಧಾರ ಆಗಲ್ಲ. ನಾವ್ ಏನೋ ತಿಳ್ಕೊಂಡು ಬಂದೇವ್. ಫಸ್ಟ್ ಬಸವ ಕಲ್ಯಾಣ ಮಹಾಜನತೆ ನೀವು ನನಗ್ ಮೆಟ್ಟಿಲ್ ಹೊಡ್ರಿ. ಯಾಕಂದ್ರೆ ನನ್ನ ಮನೆಗೆ ಆಶ್ರಯ ಕೊಟ್ಟಲ್ಲ, ನಿನಗೆ ವೋಟರ್ ಲಿಸ್ಟ್ದಾಗ ಹೆಸರು ಹಾಕೊಂಡಲ್ಲ. ನನಗ್ ಮೆಟ್ಟಿಲ್ ಹೊಡಿಬೇಕು. ನನ್ ಕ್ಷಮಾ ಮಾಡ್ರಿ ಬಸವ ಕಲ್ಯಾಣ. ಇಂತ ದುಷ್ಟ ಮನುಷ್ಯ ಬಸವ ಕಲ್ಯಾಣಕ್ಕೆ ಬಂದಾನ. ಇವನ್ ಅಂತ ದುಷ್ಟ ಮನುಷ್ಯ ಬರಬಾರ್ದಾಗಿತ್ತು, ಬಂದಾನ. ನಾ ಕ್ಷಮಾ ಕೇಳ್ತೀನಿ ಬಸವ ಕಲ್ಯಾಣ ಮಹಾಜನತೆಗೆ. ನೀ ಏನ್ ಶರಣು ಸಲ್ಗಾರ ಏನೇ ಆಲಿ ಏನೇ ಹೋಲಿ, ಇವತ್ತ ಬಸವ ಕಲ್ಯಾಣ PAS ಹಿಡ್ಕೊಂಡು IDGP ಇಂಟೆಲಿಜೆನ್ಸಿ ಬೆಂಗಳೂರವರೆಗೆ ಎಲ್ಲರಿಗೆ SP ಸಾಹೇಬ್ರಿಗೆ ಎಲ್ಲರೂ ರಿಕ್ವೆಸ್ಟ್ ಮಾಡ್ತೀನಿ. ಏನೇ ಆಯ್ತು ಹಾನಿ, ಜೀವಕ್ ಹಾನಿ ಆಗಲಿ, ಮಾನಕ್ ಹಾನಿ ಆಗಲಿ, ಏನೇ ಆಗಲಿ, ನೇರ ಹೊಣೆಗಾರ ಶರಣು ಸಲ್ಗಾರ. ನಾನು ಅರ್ಜಿ ಕೊಟ್ಟಿನಿ. ಯಾರಿಗಂತಂದ್ರ 22ನೇ ತಾರೀಕಿಗೆ DSP ಹುಮ್ನಾಬಾದ್, PS ಇಂಟೆಲಿಜೆನ್ಸಿ ಬೆಂಗಳೂರು ಮತ್ ಬಸವ ಕಲ್ಯಾಣ CPI ಸಾಹೇಬ್ರಿಗೆ ಕೊಟ್ಟಿನಿ. ಅವ್ರು ಏನ್ ನನ್ ಕೊಡ್ಬೇಕಾಗಿ ಕೊಟ್ಟಾರ. ನಾನು ಬೆಂಗಳೂರಿಗೆ ಏನ್ ಕಳ್ಸ್ಬೇಕಂತ ಕಳ್ಸಿದ. ನನಗ್ ಸುರಕ್ಷಾ ಕೊಡ್ಬೇಕು, ಪೊಲೀಸರ ಕರ್ತವ್ಯ ಅದ. ಯಾಕಂದ್ರೆ ದಾದಾಗಿರಿ ಮಾತಾಡ್ಯಾನ ಇವ ಶರಣು ಸಲ್ಗಾರ. ಇವ ದಾದಾಗಿರಿ ಮಾತಾಡಿ ಕೊಲ್ತೀನಿ, ಮಾಡ್ತೀನಿ, ನೋಡ್ತೀನಿ, ಕಡಿತೀನಿ, ಹುಡಿತೀನಿ, ಮನ್ಯಾಗ ಹಸ್ತೀನಿ, ಅಟ್ರಾಸಿಟಿ ಮಾಡಿಸ್ತೀನಿ ಅಂತ ಅನ್ಸಿಸ್ತೇನೆ. ಮಾಡಪ್ಪ ಅಟ್ರಾಸಿಟಿ. ನಿನ್ನ ಬಲ್ಲಿ ಏನೂ ಇಲ್ಲ ಅಟ್ರಾಸಿಟಿ ಎಂಬುದು ಇದ್ರ ಸೀದಾ ಬಾ. ಮತ್ ಹಂಗಿದ್ರ ಬಾ.
ಏನಂತಿ ಮತ್ತೊಂದು ನಿಂಗೊಂದು ಚಾಲೆಂಜ್ ಮಾಡ್ತಾ ಇದ್ದೀನಿ ಇವತ್ತು. ಶರಣು ಸಲ್ಗಾರ್, ನೀನು ಖರೆ ನಿಮ್ಮ ಅಪ್ಪಗೆ ಹುಟ್ಟಿದಿ, ನಾ ನಮ್ಮ ಅಪ್ಪಗೆ ಹುಟ್ಟಿದಂದ್ರ ಡೇಟ್ ಫಿಕ್ಸ್ ಮಾಡು. ಥೇರ್ ಮೈದಾನದಾಗ ಮಾಡ್ತೀಯ, ಗಾಂಧಿ ಚೌಕ್ ಮಾಡ್ತೀಯ, ಎಲ್ಲಿ ಬರ್ತಿ ನೀ ಬಿ ಬಾ. ನೀ ಎಸ್ ಮಂದಿಗೆ ತರ್ತಿ ತೊಗೊಂಡ್ ಬಾ, ನಾ ಬರೋದ್ ಮತ್ತ ಒಬ್ಬನೇ. ಯಾವಾಗ ಗೌಡ್ರು ಪೆಟ್ರೋಲ್ ಪಂಪ್ದಾಗ ಬಂದಿದ ಒಬ್ಬನೇ ಬಂದಿದ, ಯಾರಿಗ್ ತೊಗೊಂಡ್ ಬಂದಿಲ್ಲ. ಅವ್ರು ಬಿ ನಿಷ್ಠಾವಂತರ ಗೌಡ್ರು ಒಳ್ಳೆಯವರ, ಬಸು ಮುಸ್ತಫ್ರ ಒಳ್ಳೆಯವರ. ಇಲ್ಲಿ ಬಿ ಒಬ್ಬನೇ ಬರ್ತೀನಿ. ಏನ್ ಕೇಳದ ಹಿಂದೇನ್ ಹೇಳ್ತೋ ಮಂದಿಗೆ, ಏನ್ ಹೇಳ್ತಿ ಹಿಂದ? ನನ್ ಮಲ್ ತಿಂದಾನ ಉಂಡನ, ಬಾ ಕಾಪಿ ತೊಗೊಂಡ್ ಬಾ, ಕಾಗದ್ ತೊಗೊಂಡ್ ಬಾ. ನಾ ಏನು ಇಲ್ದ ಬಂದಿ, ನಿನಗ ಉತ್ತರ ಕೊಟ್ಟಿಲ್ಲ. ನನ್ನ ನಮ್ಮಪ್ಪ ಹುಟ್ಟಿಲ್ಲ, ನೀ ನಿಮ್ಮ ಅಪ್ಪ ಹುಟ್ಟಿದ ಬರ್ಬೇಕ್ ತಿಳಿತು. ನೀ ಎಲ್ಲ ದಾದಾಗಿರಿ ಗುಂಡಾಗಿರಿಗೆ ಹೆದರ್ತಾರ, ಹೆದರ ಜಾಯಮಾನ ಸಂಜು ಸುಗ್ರಿಂದಿಲ್ಲ. ಏನ್ ಗಳಿಸಿದ ಒಟ್ಟು ಹೋಲಿ, ನೀನ್ ಸಲ್ಯಾಕ್ ನಿಂದಿರ್ತೀನಿ. ಶರಣು ಸಲ್ಗಾರ್, ನೀ ಎಲ್ಲ ತಿಳ್ಕೊಂಡಿರ್ಬೇಕು. ಏನೋ ಕಲ್ಯಾಣದಾಗ 1 ಲಾಖ ಕೊಟ್ಟಿ ಸರ್ವೆ ಮಾಡೋದು, ಸರ್ವೆ ಸಂಜು ಸುಮಾರು ಜರವತ್ತಿಲ್ಲ, ಸರ್ವೆ ಮಾಡೋದ್ ನೀನ್ ಜರವತ್ತದ. ನೀನ್ ನಿಂದ ಏನ್ ನಡೋದು, ದೀಪದ ನಿಂದ ಏನ್ ನಡೋದು ಅದು ನೋಡ್ಕೋ. ನನಗೇನ್ ರಾಜಕೀಯ ಮಾಡೋದಿಲ್ಲ, ನನಗೇನ್ MLA ಆಗೋದಿಲ್ಲ. ನಿಂದ ಪೂರ ಜೀರೋ ಮಾಡ್ಕೊಂಡಿದ್ದೆ ಕ್ಷೇತ್ರದಾಗ, ನಿಂದ ನೋಡ್ಕೋರೋ. ನಂದೇನ್ ಹೇಳ್ತಿ? ನಾನ್ಸೆನ್ಸ್, ಬುದ್ಧಿ ಇಲ್ಲ ನಿನಗ. ದಾದಾಗಿರಿ ಗುಂಡಾಗಿರಿ ಮಾತಾಡ್ತೀವತ್ತ, ಯಾರಿಗೋ ಕೊಲ್ತಾ ಹೊಡಿತಾ ಅಂತಿ. ಗಂಗಾಳದಾಗ ಉಣ್ತಿ, ಆ ಗಂಗಾಳದಾಗ ಊಳ್ತಲ್ಲ ನೀನು, ಅದು ನೋಡ್ಕೋಪ ಶರಣು ಸಲ್ಗಾರ್. ಇದು ನಮ್ಮ ಪಕ್ಷದವ್ರು ಎಲ್ಲರೂ ನೋಡ್ಕೋರಿ. ಇದೆಲ್ಲ ಮತ್ತೊಂದು ಸಲ ಹೇಳ್ತೀನಿ, ನಮ್ದು ಯಾವುದಕ್ಕೆ ಹಾನಿ ಆದ್ರೆ ನೇರ ಹೊಣೆಗಾರ ಶರಣು ಸಲ್ಗಾರೇ ಇರ್ತಾನ. ಇವತ್ತು ನಿಮ್ ಎದುರು ಜೀವ ಇದ್ದರೇನು, ಜೀವ ಹೋದ್ರೇನು, ಶರಣು ಸಲ್ಗಾರ್ ಇರ್ತಾನ. ಇದು ವಾಯ್ಸ್ ಕ್ಲಿಪ್ ಹಿನಾ ಭಾಳವ, ನಿಮ್ ಮೀಡಿಯಾದವ್ರಿಗೆ ನಾನು ಕೊಡ್ತೀನಿ, ನೀವು ತಗೋರಿ. ಶರಣು ಸಲ್ಗಾರ್ ಹೊಣೆಗಾರ ಇರ್ತಾನ ಅಂತ ಹೇಳ್ತೀನಿ. ಅವನ ಮ್ಯಾಗ ಚೆಕ್ ಬೌನ್ಸ್ ಕೇಸ್ ಆಗ್ಯದ, ಕೇಸ್ 30 ತಾರೀಕು ಹೇರಿಂಗ್ ಅದ, ಅಲ್ಲಿ ಉತ್ತರ ಕೊಡ್ತಾನ. 99 ಲಕ್ಷ ಚೆಕ್ ಅದ, ಬೇರೆ ದುಡ್ಡು ಬಿ ತಂದಿದ ಕೊಟ್ಟಿದ, ಅವರು ಕೊಡ್ಬೇಕು. ಅದು ಮುಂದೆ ನಾನು ನೋಡ್ಕೋತೀನಿ. ನಾನು ಎಲ್ಲಾ ರೀತಿ ಇವ್ನ ಮನೆ ಮುಂದೆ ಮಕ್ಕಳಾಗ ಬಿ ರೆಡಿ ಇದ್ದ, ಕೂಡ್ಲಾಗ ಬಿ ರೆಡಿ ಇದ್ದ, ಸ್ಟ್ರೈಕ್ ಮಾಡಕ್ ಬಿ ರೆಡಿ ಇದ್ದ, ಅವ್ರು ಎಲ್ಲಕ್ಕ ರೆಡಿ ಇದ್ದ. ಅವ್ರ ಮನೆ ಮುಂದೆ ಉಪ ಸತ್ಯಾಗ್ರಹ ಮಾಡಕ್ ರೆಡಿ ಇದ್ದ. ಒಂದೇದ್ ಇವತ್ತು ಬಂದಂತ ಒಂದು ಸುದ್ದಿ, ನನ್ನ ಮಗನಿಗೆ ಪಕ್ಷದಿಂದ ಉಚ್ಚಾಟನೆ. ಯಾಕಪ್ಪ ಉಚ್ಚಾಟನೆ? ನಾನೇನ್ ತಪ್ಪು ಮಾಡಿದ? ನಿಂದೊಂದು ಕುಮ್ಮಕದಿಂದ MP 2 MLA ಎಲೆಕ್ಷನ್ ನಿನ್ ಮ್ಯಾಗ ತಗೊಂಡ್ ಮಾಡ್ದ. MP ಎಲೆಕ್ಷನ್ 24 BJPಗೆ ಮಾಡಿಲ್ಲ. ನೀ ಏನ್ ಮಾಡಿದಿ? ನಂದು ನಿಂದು ವೈಯಕ್ತಿಕ ದುಡ್ಡಿಂದಿಲ್ಲ. 24 ಎಲೆಕ್ಷನ್ ನೀ ಕಾಂಗ್ರೆಸ್ ಮಾಡಂತ ನನ್ಗೆ ಹೇಳ್ದಿ. ನಾ ಕಾಂಗ್ರೆಸ್ ಮಾಡಲ್ಲ ಅಂತ. ಕಾಂಗ್ರೆಸ್ ಮಾಡೋಣ ಅವಾಗ ರಿಪ್ರೆಷನ್ ಚಾಲು ಆಯ್ತು. ನೀ ಏನ್ ಮಾಡ್ಕೊಂಡಿದೋ ಏನೋ, ಕಾಂಗ್ರೆಸ್ದವ್ರು ಸರಿ ಏನ್ ಡೀಲ್ ಮಾಡ್ಕೊಂಡು, ಏನ್ ಬಿಸ್ಕಿಟ್ ತಿಂದಿದೋ ನಮ್ಗೆ ಗೊತ್ತಿಲ್ಲ. ನನಗ ವೈಮನ್ಸ್ ಅವಾಗ ಹಿಡಿದು ಚಾಲು ಆಯ್ತು ನಿಂದು. ಕಾಂಗ್ರೆಸ್ ಮಾಡಿಲ್ಲ, ಕಾಂಗ್ರೆಸ್ ಮಾಡಂತ ಹೇಳ್ತೀನಿ, ನಾ ಮಾಡಿಲ್ಲ. ಕಾಂಗ್ರೆಸ್ ಮಾಡಿದ ಇವತ್ತು ಕ್ಷೇತ್ರದ ಜನ ಎಲ್ಲ ಏನ್ ಮಾಡ್ತಾರ, ಪಕ್ಷದಾಗ ಹೇಳ್ತೀನಿ. ಇವತ್ತು ಯಾರಪ್ಪ? ಸೋಮನಾಥ್ ಪಾಟೀಲ್ ಜಿಲ್ಲಾಧ್ಯಕ್ಷ. ನಿಮಗ ನೈತಿಕತೆ ಅದೇನ್ರಿ ಸೋಮನಾಥ್ ಪಾಟೀಲ್ ರೇ? ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅವರೇ, ನೀವು ಇದು ಗಮನಿಸ್ರಿ. ರಾಷ್ಟ್ರೀಯ ಅಧ್ಯಕ್ಷ ದಡ್ಡ ಅವರೇ, ನೀವು ಗಮನಿಸ್ರಿ. ನಿಮ್ಗೆಲ್ಲರಿಗೂ ಪತ್ರ ಕಳಿಸ್ತೀನಿ. ಇವರು ಕಾಂಗ್ರೆಸ್ ಮಾಡಿದ ಎಲ್ಲಾ ದಾಖಲೆಗಳು ಸಂಜು ಸುಗ್ರೀನ್ ಮೇಲೆ ಅವ MP ಎಲೆಕ್ಷನ್ದಲ್ಲಿ. ಈಗ ಭಗವಂತ ಖೂಬಾ ಅವರಿಗೆ ಮನ್ನ ಹೇಳ್ತಾರ, ಭಗವಂತ ಖೂಬಾಗ ಮನ್ಯಾಗ ಕೂಡ್ಸಿದ್ ಗಂಡ ಮಗ ನಾನೇ ಇದ್ದ ಅಂತಂದ್ರೆ ನೀವು ಕಾಂಗ್ರೆಸ್ ಮಾಡಿದ ಒಪ್ಕೊಂಡಿರೋ ವಾಯ್ಸ್ ಕ್ಲಿಪ್ ತೋರ್ಸರಿ ನೋಡ್ರಿ. ಭಗವಂತ ಖೂಬಾ ಮನೆ ಕೂಡ್ಸಿ ಯಾಕೆ ಕೂಡ್ಸ ಭಗವಂತ ಖೂಬಾ ಗಂಡ ಮಗ ಕೂಡ್ಸಿ. ಇವತ್ತು ನೀವು ಫಾಲೋವರ್ ಕಟ್ಟಾರ, ನಿಮ್ಮ ಸೆಲೆಕ್ಟ್ ನೀವು ಏನೇ ಭಗವಂತ ಖೂಬಾಗ ಮನ್ಯಾಗ ಕೂಡ್ಸಿದ ಗಂಡ ಮಗ ನಾನೇ ಅಂತಂದ್ರ ಮತ್ತಾರ ಅಲ್ತಾರ, ಬೇರೆ ಶಾಸಕರ ಬೇರೆಯವ್ರ ಅಂತ ಇದಾರೇನು? ಅಂತ ಇಲ್ಲ. ಇದು ಭಗವಂತ ಖೂಬಾ ಮನ್ಯಾಗ ಕೂಡ್ಸ್ಯಾರಂತ ನೀವು ಪಕ್ಷ ವಿರೋಧ ಚಟುವಟಿಕೆ ಮಾಡಿ. ಸೋಮನಾಥ್ ಪಾಟೀಲ್ ನೋಡಪ್ಪ, ನೀನು ಇವತ್ತ ನಿನ್ನ ಆದೇಶ ಮೇರೆದಾಗ ಯಾವ ಒಬ್ಬ ಯಾರೋ ಒಬ್ಬ ಇಲ್ಲಿಂದ ಯಾವ ಮಂಡಲ ಅಧ್ಯಕ್ಷ ನನಗೆ ಉಚ್ಚಾಟನೆ ಮಾಡ್ಯಾನ. ನನಗೇನ್ ಜರವತ್ತಿಲ್ಲ, ನಾ ರಾಜಕೀಯ ಮನುಷ್ಯ ಅಲ್ಲ, ನನ್ ಪಕ್ಷದಾಗ ಇದ್ರೇನಿಲ್ಲ. ನಾ ಪಕ್ಷ ನಿಷ್ಠಾವಂತ ಕಾರ್ಯಕರ್ತೆ. ವಿಜೇಂದ್ರ ಅವರೇ ಗಮನಿಸ್ರಿ, ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷರೇ, ನಿಮ್ಮಲ್ಲಿ ನೈತಿಕತೆ ಇತ್ತು, ಪಕ್ಷದ ಬಗ್ಗೆ ಅಭಿಮಾನ ಇತ್ತು. ಹಂಗ ಯತ್ನಾಳ್ ಬಸವರಾಜ ಪಾಟೀಲ್ ಹೊರಗೆ ಹಾಕಿರಿ ಪಕ್ಷದಿಂದ. ಇವತ್ತೊಬ್ಬ ಭಗವಂತ ನರೇಂದ್ರ ಮೋದಿ ಅವ್ರದ್ದು ಒಂದು ಮೆಂಬರ್ ಕಮ್ ಆಲ ಕಾರಣ, ಇಲ್ಲದ್ರೆ ಒಂದು ಸೀಟ್ ಹೆಚ್ಚಿಗೆ ಸೀಟ್ ಕಮ್ ಮಾಡಿದವ್ರು ಯಾರು? ಶರಣು ಸಲ್ಗಾರ. ಮತ್ತು ಇಲ್ಲಿ ವಿರೋಧ ಪಕ್ಷ ವಿರೋಧಿ ಕೆಲಸ ಮಾಡಿದವ್ರು ಯಾರು? ಶರಣು ಸಲ್ಗಾರ. ಪಕ್ಷ ವಿರೋಧಿ ಕೆಲಸ ಮಾಡಿದವ್ರು ಸಂಜು ಸುಗ್ರೇ ಇಲ್ಲ. ಆದ್ರೂ ನೀ ಏನ್ ಮಾಡ್ದಪ್ಪ ಸೋಮನಾಥ್ ಪಾಟೀಲ? ನೀ ಶರಣು ಸಲ್ಗಾರದ ಒಂದು ಕುಮ್ಮುಖದಿಂದ
ಇವತ್ ನಿಮ್ದು ಅಧ್ಯಕ್ಷ ಯಾವ ಅಧ್ಯಕ್ಷ ಇಲ್ಲಿ ಸಿದ್ದು ಬಿರಾದರ್ ಅಂತ ಅವನದಿಂದ ನನಗ ಏನ್ ಮಾಡಿಸ್ತಿ ಉಚ್ಚಾಟನೆ ಮಾಡಿಸ್ತೀನಿ. ಏನಪ್ಪ ಯಾವ್ದೋ ಒಂದು ಸಾಕ್ಷಿ ಅದೇನು ತೋರ್ಸಪ್ಪ ಸೋಮನಾಥ ತೋರ್ಸು. ನೀ ಒಬ್ಬ ಜಿಲ್ಲಾಧ್ಯಕ್ಷ ಇದ್ದಿ, ಹಿಂದಿನ ಜಿಲ್ಲಾಧ್ಯಕ್ಷರು ಬಿ ನೋಡಿದ್ನ ಎಷ್ಟು ನಿಷ್ಠಾವಂತ ಇದ್ರಂತ ನನಗೆ ಅದು ಚೆನ್ನಾಗಿ ಗೊತ್ತದ. ಬಟ್ ನೀವು ಒಂದು ಪಕ್ಷಕ್ಕೆ ಜಿಲ್ಲಾಧ್ಯಕ್ಷ ಮಾಡ್ರಿ, ನೀವು ಪಕ್ಷದ ಒಂದು ಇದ್ರಾಗಿರ್ರಿ, ಯಾರಿಗೂ ಬುಕ್ ಆಗ್ಬೇಡ್ರಿ. ನನ್ನ ಬಳಿ ಎಲ್ಲಾ ದಾಖಲೆಗಳವ ಬರಂತದಿಂದಾಗ ಮಾಡ್ತೀನಿ. 2023 ಎಲೆಕ್ಷನ್ದಾಗ 2000 ಬೈ ಎಲೆಕ್ಷನ್ದಾಗ ಏನೇನ್ ಆಗ್ಯದ ಹೆಂಗ್ ಮಾಡ್ರ, ಪಕ್ಷ ಏನ್ ಮಾಡ್ಯದ, ಏನೇನ್ ಮಾಡ್ರ, ಯಾರು ಏನೇನೇನ್ ಆಗ್ಯದ ಎಲ್ಲಾ ವಿಷಯಗಳು ಬರಂತದಿಂದಲ್ಲಿ ಸಾಕ್ಷಿ ಸಮೇತ ಮಾಧ್ಯಮದ ಮುಂದೆ ಇಡುತ್ತೇನೆ. ತಿಳಿತು. ಇವತ್ತು ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷರೇ ಗಮನಿಸಬೇಕು. ಮತ್ತ ರಾಜ್ಯ ಕಾರ್ಯದರ್ಶಿಯಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾವರೆ ನೀವು ಇದು ಗಮನಿಸಬೇಕು. ನೀವೆಲ್ಲರೂ ನೋಡಿ ಸಂಜು ಸುಗ್ರೆ ಮ್ಯಾಗ ಕ್ರಮ ಕೈಗೊಂಡಿರು ಸರಿನಾ ಇಲ್ಲ ಹೇಳ್ಬೇಕು. ಇವತ್ತು ನೀವು ನನ್ನ ಮ್ಯಾಗ ಕ್ರಮ ತಗೊಂಡ್ರಲ್ಲ, ನಿಷ್ಠಾವಂತ ಪಕ್ಷದ ಕಾರ್ಯಕರ್ತ, ಪಕ್ಷಕ್ಕಾಗಿ ದುಡಿದಂತ ವ್ಯಕ್ತಿಗೆ ಶಾಣು ಸಲಗರದ ಯಾಕೆ ತೊಗೊಂಬಲ್ಲಪ್ಪ ನೀವು? ಯಾಕೆ ತೊಗೊಂಬಲ್ಲ? ಭಗವಂತ ಖುಬಾಗ ಅವ್ರು ಸ್ವತಃ ಒಪ್ಕೊಂಡ್ರಿಲ್ಲ. ಭಗವಂತ ಖೋ ಮನ್ಯಾಗ ಕೂಡ್ಸಿದಂತ ಗಂಡ ಮಗ ನಾನೇ ಅಂತಾರ. ವಿಜೇಂದ್ರ ಅವ್ರೇ ರಾಜ್ಯಾಧ್ಯಕ್ಷರೇ, ನಿಮ್ಮಲ್ಲಿ ನೈತಿಕತೆ ಇತ್ತು, ನಿಮಗ ಏನಾದ್ರೂ ಮಾನ ಮರ್ಯಾದೆ ಇತ್ತು ಅಂದ್ರೆ ಫಸ್ಟ್ ಇವ್ರಿಗೆ ಪಕ್ಷದಿಂದ ಹೊರಗೆ ಹಾಕ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ನನಗ ಶಾಣು ಸರ್ಕಾರ ಚಾಲೆಂಜ್ ಮಾಡಿ ತೆಗದಾರ, ಅದು ನೋಡಿ ಕೇಳ್ರಿ. ರಾಜಕೀಯ ಪಾರ್ಟಿದಾಗ ಹೋಗಿ ಮಾಡು, ಅಲ್ಲಿ ಹೋಗಿ ಮಾಡು. ಏನ್ ಮಾಡ್ತೀನಿ ನಾವು, ನೀವು ಫೋರ್ಸ್ ಸಿಗ್ತದ, ಈಗ ಯಾರು ಬರಲ್ಲ. ಬಟ್ ಪ್ಲಾನ್ ಮಾಡ್ಕೋ, ಫೇಲ್ ಆಗ್ತೀನಿ ಇಲ್ಲ. ಯಾರು ಗೊತ್ತದ, ಹಿಂದೆ ಧರ್ಮಸಿಂಗ್ ಮಗ ಬೇಕು. ನಮ್ ಸಿದ್ಧಾಂತ ಯಾವ ಪಕ್ಷದಾಗ ಶುದ್ಧಾಂತ ಇಲ್ಲ, ನಿಮ್ದ ಶುದ್ಧಾಂತ ಇಲ್ಲ. ನಿಮ್ ಪಾರ್ಟಿ ನೀವೇ ಕಟ್ಟೆ ಪಾರ್ಟಿ ಬಿಜೆಪಿ ರೀ, ನಿಮ್ಮ ಕಟ್ಟೆ ಪಾರ್ಟಿ ನಿಮ್ಮ ಬಿಟ್ಟು ಹೋಗು ಮಾಡು ಬಿಡ. ನಾನು ಪಾರ್ಟಿ ಬಿಡ. ಈಗ ಸಂಜಿತ ನಿಮ್ ಪಾರ್ಟಿದ ನಿಮ್ಮ ಅಪ್ಪಗ ನಿಮ್ ಹೊರಗೆ ಉಚ್ಚಾಟನೆ ಮಾಡಿಸ್ತೀನಿ, ನೋಡ್ತೀನಿ. ಪಕ್ಷ ಸಂಜಿತನ ಉಚ್ಚಾಟನೆ ಮಾಡ್ತೀನಿ ಅಂತ ಹೇಳ್ತಾರ ಯಾರು? ಶಾಸಕರ ಸಂಘ. ಅವ್ರಿಗೇನ್ ಸಂಬಂಧ? ಇವ್ರು ಮಾಡ್ತಾರಂದ ಏನು? ಜಿಲ್ಲಾಧ್ಯಕ್ಷರಿಗೆ ಅಧ್ಯಕ್ಷರಿಗೆ ನಂದು ಒಂದು ಸಿಂಗಲ್ ಏನಾರ ಪಕ್ಷದ ಇರೋದ ಪಕ್ಷ ಬೇಡ. ಇವತ್ತು ನಾನೇ ಬಿಡೋ ಇದ್ದ. ಇಲ್ಲಿಂದ ಪರಿಸ್ಥಿತಿ ನೋಡಿ ನನಗೆ ತ್ರಾಸ ಆಗ್ತಾ ಇತ್ತು. ಇವತ್ತು ನಿಷ್ಠಾವಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಅಂತವರಿಗೆ ಪಕ್ಷ ಹೊರಗಾಕ್ತು. ಪಕ್ಷಕ್ಕೋಸ್ಕರ ದುಡಿತಾ ಇದ್ದಾರೆ, ಪಕ್ಷದಗೋಸ್ಕರ ಹಿಂದುತ್ವ ಬಗ್ಗೆ ದುಡಿತಾ ಇದ್ದಾರೆ, ಅಂತವ್ರಿಗೆ ಹೊರಗಾಕ್ತು. ವಿಜೇಂದ್ರ ಅವರೇ, ನಿಮ್ಮಲ್ಲಿ ಯಾವ್ದಾರ ನೈತಿಕತೆ ಇತ್ತಂದ್ರ ಈ ಶಾಣು ಸಲಗರ್ಗ ಪಕ್ಷದ ಉಚ್ಚಾಟನೆ ಮಾಡ್ಬೇಕು. ಮಾಡಿಲ್ಲ ಅಂತಂದ್ರ ನಿಮ್ಮಲ್ಲಿ ನೈತಿಕತೆ ಇಲ್ಲ, ಪಕ್ಷದ ನೈತಿಕತೆ ಇಲ್ಲ. ಬರುವಂತದಿಂದಾಗ ನೀವು ಅಧೋಗತಿಗೆ ಹೋಗ್ತೀರಿ. ಯಾಕಂದ್ರ ಒಂದು ಪಕ್ಷದಾಗ ಯಾರು ದುಡಿತಾರ ಅವ್ರಿಗೆ ಬೆಲೆ ಇಲ್ಲ ಅಂತ ಇದು ಇವತ್ತು ಸಿದ್ಧ ಆಗ್ತದ ಅಂತ ಹೇಳ್ತೀನಿ. ಯಾವತ್ ಯತ್ನಾಳ್ ಗೌಡ್ರಿಗೆ ತೆಗದ್ರಿ, ಇವತ್ತು ನಮ್ಮಂತವ್ರಿಗೆ ತೆಗದ್ರಿ, ಬೇರೆ ಬೇಕಾದ್ರೆ ತೆಗದ್ರಿ ಅಂದ್ರೆ ನೀವು ನಿಮ್ದು ಸ್ವಂತ ಬೇಕಾದ ಬಕೆಟ್ಗಳಿಗೆ ಇಟ್ಕೋಬೇಕಂತ ವಿಚಾರ ಮಾಡ್ಕೊಂಡ್ರಿ. ವಿಜೇಂದ್ರ ಅವರೇ, ಇದು ಗಂಭೀರವಾಗಿ ತಗೋಬೇಕು. ಭಗವಂತ ಖುಬಾ ಅವ್ರಿಗೆ ಮನೆ ಕೂಡ್ಸಿದ್. ಇವತ್ತು ನರೇಂದ್ರ ಮೋದಿ ಅವ್ರಿಗೆ ಮೋಸ ಮಾಡ್ಯಾರ, ಅಮಿತ್ ಶಾ ಅವ್ರಿಗೆ ಮೋಸ ಆಗ್ಯದ, ನಡ್ಡಾ ಅವ್ರಿಗೆ ಮೋಸ ಆಗ್ಯದ, ವಿಜೇಂದ್ರ ಅವ್ರಿಗೆ ಮೋಸ ಆಗ್ಯದ, ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಮೋಸ ಆಗ್ಯದ. ಎಲ್ಲಾ ಮಾಡಿ ಡೀಲಿಂಗ್ ಮಾಸ್ಟರ್ ಅಂತೀನ, ಡೀಲಿಂಗ್ ಮಾಸ್ಟರ್. ಸಮಯ ಹ್ಯಾಂಗ್ ಬಂದಂಗ ಹಂಗ ಜೋಕರ್ ಇದು ಜೋಕರ್. ಯಾವ್ದು ಆಟ ಆಗುತ್ತೋ ಅಲ್ಲಿ ಕಟ್ನಿ ಸೇರಿ ಆಟ ಮಾಡ್ಕೋದು. ಯಾವ ಪಾರ್ಟಿ ಪಕ್ಷ ಇಲ್ಲ ಇವ್ರಿಗೆ. ಜೋಕರ್ ಇದ್ದಪ್ಲೆ ಎಲ್ಲಿ ಬಿ ಹೋಗಿ ಆಟ ಆಯ್ತು, ಯಾವ್ದ್ರೆ ಆಟ ಆಯ್ತದ. ಅದಕ್ಕಿಂತ ಹೇಳಿ ನನಗೇನು ಪಕ್ಷ ವಿಚಾರಣೆ ಮಾಡಿದ್ರೆ ನಂಗೆ ಸ್ವಾಗತ ಅದ, ಅದಕ್ಕೇನು ತೊಂದರೆ ಇಲ್ಲ. ಈ ಚಾನಲ್ ಸಲ ಬಟ್ಟ ಬಯಲು ಮಾಡ್ಬೇಕಿತ್ತು, ಮಾಡಿದ. ಧನ್ಯವಾದಗಳು. ಸುಮಾರು ಸಲ ನಮ್ ಸಂಬಂಧಿಕರು ಬೇಕಾದವ್ರ ಕಡೆ ನನ್ನ ಬಳಿ ವಾಯ್ಸ್ ರೆಕಾರ್ಡ್ ಇದೆ, ಅದು ಬರಂತದಿಂದ ಹೇಳ್ತೀನಿ. ದುಡ್ಡು ಕೊಡ್ತೀನಿ, ನಂಗೆ ತೊಂದರೆ ಅದ, ಈಗ ತೊಂದರೆ ಅದ ಅಂತ ಹೇಳ್ತಾ ಇದ್ರು. ಹ್ಯಾಂಗ್ ತೊಂದರೆ ಅದ ಗೊತ್ತಿಲ್ಲ. ಬಸವ ಕಲ್ಯಾಣದ 100 ರೂಪಾಯಿ 100 ಕೋಟಿ ತಕ ಎಲ್ಲಾ ಕೆಲಸಗಳು ಅವರೇ ಮಾಡಲ್ತಾರ. ತೊಂದರೆ ಅಂತಂದ್ರೆ ಅದನ್ನ ಹೇಳೋದು ತೊಂದರೆ ಅಂತ ಹೇಳ್ಕೋತ ಅದೇ ನಮ್ದು ಮಧ್ಯವರ್ತಿಗಳು ಮಾತಾಡ್ತಾ ಇದ್ರು ಅವ್ರ ಜೊತೆ. ಅದು ನಡೀತಾ ಇತ್ತು. ಕೊಡ್ತೇವೆ ನಡೀತಾ ಇತ್ತು. ಅದು ಸ್ಲಿಪ್ ಇದೆ. ಬರಂತದಿಂದ ನಾನು ಬಿಡುಗಡೆ ಮಾಡ್ತೀನಿ. ಒಂದೇ ಸಲ ಮಾಡೋದಿಲ್ಲ, 4 ಹಂತ. ಇದು ಫಸ್ಟ್ ಹಂತ, 2ನೇ ಹಂತ, 3ನೇ ಹಂತ. ಯಾವ ಬೈ ಎಲೆಕ್ಷನ್ದಾಗ ಇಲ್ಲಿಂದು ಬೆಂಗಳೂರು ತಕ ಏನಾಯ್ತು, ಎಲ್ಲೆಲ್ಲಿ ಏನಾಯ್ತು ಅವೆಲ್ಲನೇ ನಾನು ಬಟ್ಟ ಬಯಲು ಮಾಡಿ. ನಾಳೆ ಎಲ್ಲ ವಿತೌಟ್ ಡಾಕ್ಯುಮೆಂಟ್ ನಾನು ಮಾತಾಡಲ್ಲ. ಅದು ಡಾಕ್ಯುಮೆಂಟ್ ಇದ್ದಲ್ಲಿ ಈಗ ಅವ್ರು ಕೊಟ್ಟಿಲ್ಲ ಅಂತ ನಾನು ಚೆಕ್ ಹಾಕಿರ್ಬೇಕಲ್ಲ. ಚೆಕ್ ರಿಟರ್ನ್ ಚೆಕ್ ಕೇಸ್ ಆಗಿದೆ ಅಲ್ಲ, ನೀವು ಕೇಸ್ ನಂಬರ್ ಬೇಕಾದ್ರೆ ತಗೋಬಹುದು. ಚೆಕ್ ಮಾಡ್ರಿ ಆನ್ಲೈನ್ ಅಲ್ಲಿ, ಏನೋ ತೊಂದ್ರೆ ಇಲ್ಲ. ಲಾಯರ್ ನೋಟಿಸ್ ಇಲ್ಲ. 17/10/2025 ಚೀಫ್ ಜಸ್ಟಿಸ್ ಮ್ಯಾಜಿಸ್ಟ್ರೇಟ್ ಬೆಂಗಳೂರು ಸಿಟಿ. ಅಲ್ಲಿ ಜನಪ್ರತಿನಿಧಿ ಕೋರ್ಟ್ ಅಂತ ಇರ್ತದೆ.
ಈ ಎಲ್ಲಾ ಜನಪ್ರತಿಗಳು ಅಲ್ಲೇ ಫೈಲಿಂಗ್ ಮಾಡುತ್ತೆ, ಅಲ್ಲೇ ಫೈಲ್ ಆಗಿದೆ. ಕ್ರಿಮಿನಲ್ ಕೇಸು ಆಲ್ರೆಡಿ ಅರ್ಜಿ ಕೊಟ್ಟಿನಿ. ಇವತ್ತು ಸರ್ಟಿಫಿಕೇಟ್ ಧಮಕಿ ಹಾಕಿದ್ದಾರ, ಅಟೆಂಪ್ಟ್ ಮಾಡ ಎಲ್ಲಾ ರೀತಿ ಧಮಕಿ ಹಾಕಿದ್ದಾರ. ನಿಮ್ ಮ್ಯಾಗ ಅಟ್ರಾಸಿಟಿ ಮಾಡ್ತೇವೆ ಅಂದಾರ, ನಿಮ್ ಮನ್ಯಾಗ ದಲಿತರಿಗೆ ಸೇರಿಸ್ತೇವೆ ಅಂದಾರ, ನೀವ್ ಹ್ಯಾಂಗ್ ಬದುಕ್ತೀರಿ ಅಂದಾರ. ಹ್ಯಾಂಗ್ ಬದುಕ್ತೀವಿ, ನಿಮ್ ಮಗ ಹ್ಯಾಂಗಿರ್ತಾನ ಅವ ಹ್ಯಾಂಗ್ ಇದು ಮಾಡ್ಬೇಕು, ಅವಂದು ತಕ್ಲೀಫ್ ನೋಡಿ ನಾನು ಹೆಂಡತಿ ಸಾಯ್ಬೇಕಂತಂದಾರ. ಯಾಕ್ರಿ ನಿಮ್ಗ್ ತಂದು ಮಾಡಿದ ಕಡೆಯಿಂದ ಇಲ್ಲಿ ನೀವು ದಾದಾಗಿರಿ ಮಾಡ್ತೀರಿ. ಪಾಪ MLA ಇದ್ರಿ, ನೀವು ಪ್ರವೃತ್ತಿ ಅದ ಅದೇ ಸಂಪ್ರದಾಯದಿಂದ ಬಂದಿರ್ಬೇಕು ನೀವು.